ನಮಸ್ಕಾರ ಸ್ನೇಹಿತರೆ. ಇದು ಭಾರತೀಯ ಸಂಗೀತ ಲೋಕಕ್ಕೆ ಎಂದೂ ಮರೆಯಲಾಗದ ದುಃಖದ ದಿನ. ಕೋಟ್ಯಾಂತರ ಸಂಗೀತ ಅಭಿಮಾನಿಗಳು ಮನಸ್ಸನ್ನು ತಮ್ಮ ಸುಮಧುರ ಧ್ವನಿಗಳಿಂದ ಗೆದ್ದಿದ್ದ ದಕ್ಷಿಣ ಭಾರತದ ಕೋಕಿಲೆ ಎಂದೇ ಪ್ರಸಿದ್ಧರಾಗಿರುವ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರು 88ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ಸುಮಾರು 6 ದಶಕಗಳಿಗೂ ಹೆಚ್ಚು ಕಾಲ ಭಾರತೀಯ ಚಿತ್ರರಂಗದಲ್ಲಿ ತಮ್ಮ ಧ್ವನಿಯ ಮೂಲಕ ಅಮರ ಗುರುತು ಮೂಡಿಸಿದ್ದ ಈ ಮಹಾನ್ ಕಲಾವಿದೆ ಅಗಲಿಕೆ ಸಂಗೀತ ಲೋಕಕ್ಕೆ ತುಂಬಲಾರದ ನಷ್ಟ ಉಂಟು ಮಾಡಿದೆ. ಅವರ ಹಾಡುಗಳು ಕೇಳುತ್ತಿದ್ದಲೇ ಬೆಳೆದ ಅನೇಕ ತಲೆಮಾರುಗಳಿಗೆ ಇದು ಭಾವಾತ್ಮಕ ಕ್ಷಣವಾಗಿದೆ. ಇದು ಈ ವಿಡಿಯೋ ಎಸ್ ಜಾನಕಿ ಅವರ ಜೀವನ ಪಯಣ, ಸಂಗೀತ ಸಾಧನೆ, ಚಿತ್ರರಂಗಕ್ಕೆ ನೀಡಿದ ಕೊಡುಗೆ, ಅವರ ದೊಡ್ಡ ಪ್ರಶಸ್ತಿಗಳು ಮತ್ತು ಅವರ ಕೊನೆಯ ದಿನಗಳ ಬಗ್ಗೆ ತಿಳಿಯೋಣ. ಬಾಲ್ಯದಲ್ಲಿ ಎಸ್ ಜಾನಕಿ ಅವರು 1938 ಏಪ್ರಿಲ್ 23ರಂದು ಆಂಧ್ರಪ್ರದೇಶದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಅವರಿಗೆ ಸಂಗೀತದ ಮೇಲೆ ಅಪಾರ ಆಸಕ್ತಿ ಇತ್ತು. ಕುಟುಂಬದ ಪ್ರೋತ್ಸಾಹದೊಂದಿಗೆ ಸಂಗೀತಾಭ್ಯಾಸ ಆರಂಭಿಸಿದ ಇವರು ಅವರ ಚಿಕ್ಕ ವಯಸ್ಸಿನಿಂದಲೇ ತಮ್ಮ ಪ್ರತಿಭೆಯನ್ನು ತೋರಿಸಿದರು. ಅವರ ಧ್ವನಿಯಲ್ಲಿ ಒಂದು ವಿಶೇಷತೆ ಇತ್ತು. ಯಾವುದೇ ಭಾವನೆಗಳ ಹಾಡುಗಳನ್ನು ಅದೇ ಭಾವದಿಂದ ಹಾಡುವ ಅದ್ಭುತ ಸಾಮರ್ಥ್ಯ ಇವರಿಗೆ ಇತ್ತು. ಅದೇ ಗುಣ ಅವರನ್ನು ಬೇರೆ ಎಲ್ಲ ಗಾಯಕರಿಗಿಂತ ವಿಭಿನ್ನವಾಗಿ ಮೂಡಿಸಿತು. ಚಿತ್ರರಂಗ ಪ್ರವೇಶವಾಗಿದ್ದು 1950ರ ದಶಕದಲ್ಲಿ. ಕೊನೆಯಲ್ಲಿ ಅವರ ಚಿತ್ರರಂಗ ಪ್ರವೇಶಿಸಿದರು. ಆರಂಭದಲ್ಲಿ ಕೆಲವೇ ಹಾಡುಗಳನ್ನು ಹಾಡಿದರೂ ಅವರ ಧ್ವನಿಯ ಮಾಯೆ ಎಲ್ಲರ ಗಮನ ಸೆಳೆದಿತ್ತು. ನಂತರ ಒಂದರ ಒಂದು ಅವಕಾಶಗಳು ದೊರೆತಂತೆ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಸೇರಿದಂತೆ ಅನೇಕ ಭಾಷೆಗಳಲ್ಲಿ ಅವರು ಸಾವಿರಾರು ಹಾಡುಗಳನ್ನು ಹಾಡಿದ್ದಾರೆ. ಅವರ ಧ್ವನಿ ಕೇಳಿದ ದಕ್ಷಿಣ ಭಾರತೀಯ ಸಿನಿ ಪ್ರೇಮಿಗಳಿಗೆ ಬಹುಶಃ ಈ ದಿನವನ್ನು ಮರೆಯಲಾಗದು. ಕರ್ನಾಟಕ ಚಿತ್ರರಂಗಕ್ಕೆ ಅಪಾರ ಕೊಡುಗೆಯನ್ನು ನೀಡಿದ ಇವರು ಕನ್ನಡ ಚಿತ್ರರಂಗದಲ್ಲಿ ಎಸ್ ಜಾನಕಿ ಅವರ ಸ್ಥಾನವು ಬಹಳ ವಿಶೇಷವಾಗಿದೆ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ನಾಗ್, ಅನಂತ್ನಾಗ್, ಶಿವರಾಜ್ಕುಮಾರ್, ರಮೇಶ್ ಅರವಿಂದ್ ಸೇರಿದಂತೆ ಹಲವಾರು ತಲೆಮಾರಿನ ನಟರೊಂದಿಗೆ ಇವರ ಸಂಗೀತಗಳು ಇಂದಿಗೂ ಜನಪ್ರಿಯವಾಗಿವೆ. ಅವರ ಧ್ವನಿ ಕೇಳಿದರೆ ಆ ಕಾಲದ ಸುವರ್ಣಯುಗ ನೆನಪಾಗುತ್ತದೆ. ಪ್ರೇಮಗೀತೆ, ಭಕ್ತಿಗೀತೆ, ದುಃಖದ ಹಾಡು, ಜನಪದ ಶೈಲಿಯ ಹಾಡು, ಯಾವುದೇ ಪ್ರಕಾರದ ಹಾಡುಗಳನ್ನಾದರೂ ಅವರು ಅಷ್ಟೇ ಸುಲಭವಾಗಿ ಹಾಡುತ್ತಿದ್ದರು. 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ ಇವರು ಎಸ್ ಜಾನಕಿ ಅವರ ಸಂಗೀತ ಜೀವನದ ಅತ್ಯಂತ ದೊಡ್ಡ ಸಾಧನೆ ಎಂದರೆ ಅದು ಹಾಡುವ ಹಾಡಿನ ಸಂಖ್ಯೆಯೇ 48,000ಕ್ಕೂ ಹೆಚ್ಚಾಗಿ ಹಾಡಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಈ ಸಾಧನೆ ಚಿತ್ರರಂಗದ ಇತಿಹಾಸದಲ್ಲಿ ಅತ್ಯಂತ ಅಪರೂಪ ದಾಖಲೆಯಲ್ಲಿ ಒಂದಾಗಿದೆ. ಒಬ್ಬ ಕಲಾವಿದೆ ಇಷ್ಟು ವರ್ಷ ಕಾಲ ನಿರಂತರವಾಗಿ ಜನಪ್ರಿಯತೆ ಉಳಿಸಿಕೊಳ್ಳುವುದು ನಿಜಕ್ಕೂ ಅಸಾಧಾರಣ ಸಾಧನೆ. ಅವರ ಧ್ವನಿಯ ವಿಶೇಷತೆ ಹೇಗಿತ್ತು ಅಂದರೆ, ಎಸ್ ಜಾನಕಿ ಅವರ ಧ್ವನಿ ಕೇವಲ ಸಿಹಿಯಾಗಿರಲಿಲ್ಲ, ಅದು ಭಾವನೆಗಳನ್ನು ಜೀವ ತುಂಬಿಸುವ ಶಕ್ತಿಯನ್ನು ಹೊಂದಿತ್ತು. ಒಂದು ದುಃಖದ ಹಾಡು ಹಾಡಿದರೆ ಕೇಳುವವರ ಕಣ್ಣಲ್ಲಿ ನೀರು ಬರುತ್ತಿತ್ತು. ಪ್ರೇಮಗೀತೆ ಹಾಡಿದರೆ ಪ್ರೀತಿಯ ಅನುಭವವಾಗುತ್ತಿತ್ತು. ಭಕ್ತಿಗೀತೆ ಹಾಡಿದರೆ ಮನಸ್ಸಲ್ಲೂ ಶಾಂತವಾಗುತ್ತಿತ್ತು. ಅವರ ಭಾವ ಪ್ರಕಟಣೆ ಮತ್ತು ಸಂಗೀತದ ಮೇಲಿನ ಹಿಡಿತವೇ ಅವರ ಶ್ರೇಷ್ಠ ಗಾಯನದಲ್ಲಿ ಒಬ್ಬರನ್ನಾಗಿ ಮಾಡಿತು. ಪ್ರಶಸ್ತಿ ಮತ್ತು ಗೌರವಗಳನ್ನು ನೋಡುವುದಾದರೆ, ತಮ್ಮ ಅದ್ಭುತ ಸಾಧನೆಗೆ ಎಸ್ ಜಾನಕಿ ಅವರು 4 ಬಾರಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪಡೆದಿದ್ದಾರೆ. ಇದರ ಜೊತೆಗೆ ಅನೇಕ ರಾಜ್ಯ ಸರ್ಕಾರದ ಪ್ರಶಸ್ತಿಗಳು, ಜೀವಮಾನ ಸಾಧನೆಯ ಪ್ರಶಸ್ತಿಗಳು ಮತ್ತು ವಿವಿಧ ಗೌರವಗಳನ್ನು ಸಂದಿವೆ. 2013ರಲ್ಲಿ ಘೋಷಿಸಲಾದ ಪದ್ಮಶ್ರೀ, ಪದ್ಮಭೂಷಣ ಪ್ರಶಸ್ತಿಯನ್ನು ತಡವಾಗಿ ನೀಡಲಾಗಿದೆ ಎಂದು ಹೇಳಿ ಅವರು ಸ್ವೀಕಾರದ ನಿರ್ಧಾರವು ದೇಶಾದ್ಯಂತ ಚರ್ಚೆಯಾಗಿತ್ತು. ಸರಳ ವ್ಯಕ್ತಿತ್ವ. ಇಷ್ಟೊಂದು ದೊಡ್ಡ ಸಾಧನೆ ಮಾಡಿದ ಇವರು ಎಸ್ ಜಾನಕಿ ಅವರ ಜೀವನ ತುಂಬ ಸರಳವಾಗಿ ನಡೆಸುತ್ತಿತ್ತು. ಪ್ರಚಾರದಿಂದ ದೂರವಿದ್ದು ಸಂಗೀತವನ್ನೇ ತಮ್ಮ ಜೀವನವೆಂದು ಭಾವಿಸಿದರು. ಅವರ ವಿಲೀನಶೀಲ ವ್ಯಕ್ತಿತ್ವಕ್ಕೆ ಅಭಿಮಾನಿಗಳು ಮನಸ್ಸನ್ನು ವಯೋಸಹಜ ಆರೋಗ್ಯ ಸಮಸ್ಯೆಗಳ ಕಾರಣ ಅವರು ಚಿಕಿತ್ಸೆ ಪಡೆದರು. ಕೊನೆಗೂ 88ನೇ ವಯಸ್ಸಿನಲ್ಲಿ ಅವರು ನಿಧನರಾಗಿದ್ದಾರೆ ಎಂದು ಸುದ್ದಿ ಹೊರಬಂದ ತಕ್ಷಣ ದೇಶಾದ್ಯಂತ ದುಃಖದ ವಾತಾವರಣ ನಿರ್ಮಾಣವಾಗಿತ್ತು. ಸಂಗೀತ ನಿರ್ದೇಶಕರು, ಗಾಯಕರು, ನಟರು, ರಾಜಕೀಯ ನಾಯಕರು ಮತ್ತು ಲಕ್ಷಾಂತರ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಸಂತಾಪ ಸೂಚಿಸಿದ್ದಾರೆ. ಅವರು ನಮ್ಮೊಂದಿಗೆ ಸದಾ ಇರುತ್ತಾರೆ. ಒಬ್ಬ ಕಲಾವಿದೆ ದೇಹ ನಮ್ಮಿಂದ ದೂರವಾಗಬಹುದು, ಆದರೆ ಅವರ ಕಲೆ ಎಂದಿಗೂ ಸಾಯುವುದಿಲ್ಲ. ಎಸ್ ಜಾನಕಿ ಅವರು ಹಾಡಿರುವ ಹಾಡುಗಳ ಮುಂದಿನ ಅನೇಕ ತಲೆಮಾರುಗಳಿಗೂ ಸಂಗೀತ ಪಾಠವಾಗಿರುತ್ತದೆ. ಅವರು ನಮ್ಮ ಧ್ವನಿಯ ಮತ್ತು ನಮ್ಮ ನೆನಪಿನಲ್ಲಿ, ನಮ್ಮ ಹಬ್ಬಗಳಲ್ಲಿ, ನಮ್ಮ ಸಂತೋಷ ಮತ್ತು ದುಃಖದ ಕ್ಷಣಗಳಲ್ಲಿ ಎಂದಿಗೂ ಇರುತ್ತಾರೆ. ಎಸ್ ಜಾನಕಿ ಅವರು ನಮ್ಮ ನಡುವೆ ಇಲ್ಲ ಎಂಬುದು ಕಷ್ಟ, ಆದರೆ ಅವರ ಹಾಡುಗಳು ಪ್ರತಿಯೊಂದು ಹಾಡಿನಲ್ಲೂ ಅವರು ಜೀವಂತವಾಗಿ ಇದ್ದಾರೆ ಎಂಬುದು ಭಾರತೀಯ ಚಿತ್ರರಂಗದ ಸಂಗೀತ ಪ್ರೇಮಿಗಳಿಗೆ ಮರೆಯಲಾರದ ಕ್ಷಣ. ಭಗವಂತ ಅವರಿಗೆ ಚಿರಕಾಲವಾಗಿ ಪ್ರಾರ್ಥಿಸೋಣ. ಧನ್ಯವಾದಗಳು. ಇಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.